ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭಾಷಣ ಮಾಡೋ ಸಂದರ್ಭದಲ್ಲಿ ಅವರ ಕಾರ್ಯದರ್ಶಿ ಚೀಟಿ ಕೊಡ್ಲಿಕ್ಕೆ ಹೋಗ್ತಾರೆ ಗೋವಿಂದರಾಜು. ಸಿಎಂ ಇದ್ದಕ್ಕಿದ್ದ ಹಾಗೆ ಗೋವಿಂದರಾಜು ಅವ್ರ ಮೇಲೆ ಫುಲ್ ಗರಂ ಆಗಿರುವ ಘಟನೆ ನಡೆದಿದೆ. ಕೇವಲ ಗರಂ ಆಗಿರೋದು ಮಾತ್ರ ಅಲ್ಲ, ಕೊಟ್ಟ ಚೀಟಿಯನ್ನ ಹರಿದು ಹಾಕಿದ್ದಾರೆ. ರಾಜಕೀಯ ಕಾರ್ಯದರ್ಶಿ ಮೇಲೆ ಕೋಪಗೊಂಡಿದ್ದಾರೆ ಮುಖ್ಯಮಂತ್ರಿಗಳು. ಭಾಷಣದ ಸಂದರ್ಭದಲ್ಲಿ ಚೀಟಿ ಕೊಡ್ಲಿಕ್ಕೆ ಹೋಗಿದ್ದಾರೆ. ಚೀಟಿ ಕೊಡೋಕೆ ಹೋದ ಸಂದರ್ಭದಲ್ಲಿ ಹೋಗಯ್ಯ ಅಂತ ಹೇಳಿ ಗದರಿದ್ದಾರೆ ಮುಖ್ಯಮಂತ್ರಿಗಳು. ಕೇವಲ ಗದರಿದ್ದು ಮಾತ್ರವಲ್ಲ, ಆ ಕೊಟ್ಟ ಚೀಟಿಯನ್ನ ಹರಿದು ಹಾಕಿದ್ದಾರೆ. ನನಗೆ ಯಾಕೆ ನೋಡಿ ಈ ಮಧ್ಯದಲ್ಲಿ ಚೀಟಿ ಕೊಡೋದೆಲ್ಲ ಬಿಟ್ಕೊಡ್ಬೇಕು. ನಮಗೆ ಗೊತ್ತಿರೋದು ಮಾತ್ರ ಹೇಳ್ತೀವಿ, ಗೊತ್ತಿಲ್ಲದೆಲ್ಲ ಹೇಳಕ್ಕಾಗಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭಾಷಣ ಮಾಡೋ ಸಂದರ್ಭದಲ್ಲಿ ಅವರ ಕಾರ್ಯದರ್ಶಿ ಚೀಟಿ ಕೊಡ್ಲಿಕ್ಕೆ ಹೋಗ್ತಾರೆ ಗೋವಿಂದರಾಜು. ಸಿಎಂ ಇದ್ದಕ್ಕಿದ್ದ ಹಾಗೆ ಗೋವಿಂದರಾಜು ಅವ್ರ ಮೇಲೆ ಫುಲ್ ಗರಂ ಆಗಿರುವ ಘಟನೆ ನಡೆದಿದೆ. ಕೇವಲ ಗರಂ ಆಗಿರೋದು ಮಾತ್ರ ಅಲ್ಲ, ಕೊಟ್ಟ ಚೀಟಿಯನ್ನ ಹರಿದು ಹಾಕಿದ್ದಾರೆ. ರಾಜಕೀಯ ಕಾರ್ಯದರ್ಶಿ ಮೇಲೆ ಕೋಪಗೊಂಡಿದ್ದಾರೆ ಮುಖ್ಯಮಂತ್ರಿಗಳು. ಭಾಷಣದ ಸಂದರ್ಭದಲ್ಲಿ ಚೀಟಿ ಕೊಡ್ಲಿಕ್ಕೆ ಹೋಗಿದ್ದಾರೆ. ಚೀಟಿ ಕೊಡೋಕೆ ಹೋದ ಸಂದರ್ಭದಲ್ಲಿ ಹೋಗಯ್ಯ ಅಂತ ಹೇಳಿ ಗದರಿದ್ದಾರೆ ಮುಖ್ಯಮಂತ್ರಿಗಳು. ಕೇವಲ ಗದರಿದ್ದು ಮಾತ್ರವಲ್ಲ, ಆ ಕೊಟ್ಟ ಚೀಟಿಯನ್ನ ಹರಿದು ಹಾಕಿದ್ದಾರೆ. ನನಗೆ ಯಾಕೆ ನೋಡಿ ಈ ಮಧ್ಯದಲ್ಲಿ ಚೀಟಿ ಕೊಡೋದೆಲ್ಲ ಬಿಟ್ಕೊಡ್ಬೇಕು. ನಮಗೆ ಗೊತ್ತಿರೋದು ಮಾತ್ರ ಹೇಳ್ತೀವಿ, ಗೊತ್ತಿಲ್ಲದೆಲ್ಲ ಹೇಳಕ್ಕಾಗಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭಾಷಣ ಮಾಡೋ ಸಂದರ್ಭದಲ್ಲಿ ಅವರ ಕಾರ್ಯದರ್ಶಿ ಚೀಟಿ ಕೊಡ್ಲಿಕ್ಕೆ ಹೋಗ್ತಾರೆ ಗೋವಿಂದರಾಜು. ಸಿಎಂ ಇದ್ದಕ್ಕಿದ್ದ ಹಾಗೆ ಗೋವಿಂದರಾಜು ಅವ್ರ ಮೇಲೆ ಫುಲ್ ಗರಂ ಆಗಿರುವ ಘಟನೆ ನಡೆದಿದೆ. ಕೇವಲ ಗರಂ ಆಗಿರೋದು ಮಾತ್ರ ಅಲ್ಲ, ಕೊಟ್ಟ ಚೀಟಿಯನ್ನ ಹರಿದು ಹಾಕಿದ್ದಾರೆ. ರಾಜಕೀಯ ಕಾರ್ಯದರ್ಶಿ ಮೇಲೆ ಕೋಪಗೊಂಡಿದ್ದಾರೆ ಮುಖ್ಯಮಂತ್ರಿಗಳು. ಭಾಷಣದ ಸಂದರ್ಭದಲ್ಲಿ ಚೀಟಿ ಕೊಡ್ಲಿಕ್ಕೆ ಹೋಗಿದ್ದಾರೆ. ಚೀಟಿ ಕೊಡೋಕೆ ಹೋದ ಸಂದರ್ಭದಲ್ಲಿ ಹೋಗಯ್ಯ ಅಂತ ಹೇಳಿ ಗದರಿದ್ದಾರೆ ಮುಖ್ಯಮಂತ್ರಿಗಳು. ಕೇವಲ ಗದರಿದ್ದು ಮಾತ್ರವಲ್ಲ, ಆ ಕೊಟ್ಟ ಚೀಟಿಯನ್ನ ಹರಿದು ಹಾಕಿದ್ದಾರೆ. ನನಗೆ ಯಾಕೆ ನೋಡಿ ಈ ಮಧ್ಯದಲ್ಲಿ ಚೀಟಿ ಕೊಡೋದೆಲ್ಲ ಬಿಟ್ಕೊಡ್ಬೇಕು. ನಮಗೆ ಗೊತ್ತಿರೋದು ಮಾತ್ರ ಹೇಳ್ತೀವಿ, ಗೊತ್ತಿಲ್ಲದೆಲ್ಲ ಹೇಳಕ್ಕಾಗಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭಾಷಣ ಮಾಡೋ ಸಂದರ್ಭದಲ್ಲಿ ಅವರ ಕಾರ್ಯದರ್ಶಿ ಚೀಟಿ ಕೊಡ್ಲಿಕ್ಕೆ ಹೋಗ್ತಾರೆ ಗೋವಿಂದರಾಜು. ಸಿಎಂ ಇದ್ದಕ್ಕಿದ್ದ ಹಾಗೆ ಗೋವಿಂದರಾಜು ಅವ್ರ ಮೇಲೆ ಫುಲ್ ಗರಂ ಆಗಿರುವ ಘಟನೆ ನಡೆದಿದೆ. ಕೇವಲ ಗರಂ ಆಗಿರೋದು ಮಾತ್ರ ಅಲ್ಲ, ಕೊಟ್ಟ ಚೀಟಿಯನ್ನ ಹರಿದು ಹಾಕಿದ್ದಾರೆ. ರಾಜಕೀಯ ಕಾರ್ಯದರ್ಶಿ ಮೇಲೆ ಕೋಪಗೊಂಡಿದ್ದಾರೆ ಮುಖ್ಯಮಂತ್ರಿಗಳು. ಭಾಷಣದ ಸಂದರ್ಭದಲ್ಲಿ ಚೀಟಿ ಕೊಡ್ಲಿಕ್ಕೆ ಹೋಗಿದ್ದಾರೆ. ಚೀಟಿ ಕೊಡೋಕೆ ಹೋದ ಸಂದರ್ಭದಲ್ಲಿ ಹೋಗಯ್ಯ ಅಂತ ಹೇಳಿ ಗದರಿದ್ದಾರೆ ಮುಖ್ಯಮಂತ್ರಿಗಳು. ಕೇವಲ ಗದರಿದ್ದು ಮಾತ್ರವಲ್ಲ, ಆ ಕೊಟ್ಟ ಚೀಟಿಯನ್ನ ಹರಿದು ಹಾಕಿದ್ದಾರೆ. ನನಗೆ
ಯಾಕೆ ನೋಡಿ ಈ ಮಧ್ಯದಲ್ಲಿ ಚೀಟಿ ಕೊಡೋದೆಲ್ಲ ಬಿಟ್ಕೊಡ್ಬೇಕು. ನಮಗೆ ಗೊತ್ತಿರೋದು ಮಾತ್ರ ಹೇಳ್ತೀವಿ, ಗೊತ್ತಿಲ್ಲದೆಲ್ಲ ಹೇಳಕ್ಕಾಗಲ್ಲ. ಮತ್ತೊಂದು ಕಡೆ ಚುನಾವಣೆಯ ಪ್ರಚಾರದ ಭಾಷಣದ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡಿದ್ರು ಅಜ್ಜಂಪೀರ್ ಖಾದ್ರಿ ಅವರು. ಕಡೆಗೆ ವಿಷಾದ ಕೂಡ ವ್ಯಕ್ತಪಡಿಸಿದ್ರು. ಆದರೆ ಅಜ್ಜಂಪೀರ್ ಖಾದ್ರಿ ಅವರ ಹೇಳಿಕೆ ಬಗ್ಗೆ ಇದೀಗ ಕಿಡಿಕಾರಿದ್ದಾರೆ ಯತ್ನಾಳ್. ಅಜ್ಜಂಪೀರ್ ಖಾದ್ರಿ ಓರ್ವ ನಾಲಾಯಕ್ ಅಂತ ಹೇಳಿ ಜರೆದಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಅಂಬೇಡ್ಕರ್ ಬಗ್ಗೆ ಸರಿಯಾಗಿ ಅಧ್ಯಯನ ಕೂಡ ಮಾಡಿಲ್ಲ, ಭಾಷಣ ಮಾಡೋ ಭರಾಟೆಯಲ್ಲಿ ಬಾಯಿಗೆ ಬಂದಂಗೆ ಮಾತನಾಡಿದ್ದಾರೆ ಅಂತ ಹೇಳಿ ಅಜ್ಜಂಪೀರ್ ಖಾದ್ರಿ ವಿರುದ್ಧ ಹರಿಹಾಯ್ದಿದ್ದಾರೆ ಬಿಜೆಪಿ ಶಾಸಕ ಯತ್ನಾಳ್. ಇಲ್ಲ ಅವನಿಗೆ ಅಂಬೇಡ್ಕರ್ ವಿಚಾರ ಓದಿಲ್ಲ ನಮ್ಮ ಜನ. ಅದೇ ದುರ್ದೈವಿ ದೇಶದ್ದು. ಬರೀ ಗಾಂಧಿ ಬೆನ್ನು ಹತ್ಯಾರ ನಾವು ಮಾಡು. ಗಾಂಧಿಗಿಂತ ಶ್ರೇಷ್ಠ ಮನುಷ್ಯ ಅಂಬೇಡ್ಕರ್. ಅಂಬೇಡ್ಕರ್ ಅವಾಗ ಹೇಳಿದ್ರು ಈ ಮಹಾತ್ಮನ ಅನ್ಬೇಡ್ರಿ, ರಾಷ್ಟ್ರಪಿತ ಅನ್ಬೇಡ್ರಿ ಅಂತ ಹೇಳಿ. ರಾಷ್ಟ್ರಪಿತ ಹೆಂಗೆ ಆಗ್ತಾನೆ ರೀ ದೇಶಕ್ಕೆ? ಗಂಡಿರ್ತಾನ ಹಂಗೆ ಅದನ್ನು ಅಂಬೇಡ್ಕರ್ ಹೇಳ್ಯಾರ. ನಾ ಅಲ್ಲ, ನೀವು ಮತ್ತೆ ವಿವಾದಾತ್ಮಕ ಹೇಳಿಕೆ ಅನ್ಬೇಡ್ರಿ. ಮರ್ಯಾದೆ ಇಲ್ಲ ಅವನಿಗೆ. ಅಂಬೇಡ್ಕರ್ ವಿಚಾರ ಓದಿಲ್ಲ ನಮ್ಮ ಜನ. ಅದೇ ದುರ್ದೈವಿ ದೇಶದ್ದು. ಬರೀ ಗಾಂಧಿ ಬೆನ್ನು ಹತ್ಯಾರ ನಾವು ಮಾಡು. ಗಾಂಧಿಗಿಂತ ಶ್ರೇಷ್ಠ ಮನುಷ್ಯ ಅಂಬೇಡ್ಕರ್. ಅಂಬೇಡ್ಕರ್ ಅವಾಗ ಹೇಳಿದ್ರು ಈ ಮಹಾತ್ಮನ ಅನ್ಬೇಡ್ರಿ, ರಾಷ್ಟ್ರಪಿತ ಅನ್ಬೇಡ್ರಿ ಅಂತ ಹೇಳಿ. ರಾಷ್ಟ್ರಪಿತ ಹೆಂಗೆ ಆಗ್ತಾನೆ ರೀ ದೇಶಕ್ಕೆ? ಗಂಡಿರ್ತಾನ ಹಂಗೆ ಅದನ್ನು ಅಂಬೇಡ್ಕರ್ ಹೇಳ್ಯಾರ. ನಾ ಅಲ್ಲ, ನೀವು ಮತ್ತೆ ವಿವಾದಾತ್ಮಕ. ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೂ ಕೂಡ ಪರೋಕ್ಷವಾಗಿ ಟಾಂಗ್ ನೀಡಿದ್ದಾರೆ ಯತ್ನಾಳ್. ಅಂಬೇಡ್ಕರ್ ಎಂದೂ ಹಿಂದೂ ವಿರೋಧಿ ಆಗಿರಲಿಲ್ಲ, ಇವರೆಲ್ಲ ಕಳ್ಳರು ಕೂಡಿ ಅಂಬೇಡ್ಕರ್ ಅವರ ಫೋಟೋವನ್ನ ಹಾಕೊಂಡು ಬಾಯಿಗೆ ಬಂದಂಗೆ ಮಾತನಾಡ್ತಾರೆ, ತಮಗೆ ಮನಸ್ಸಿಗೆ ಬಂದಂತೆ ರಾಜಕೀಯ ಮಾಡ್ತಾರೆ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ವಿರುದ್ಧ ಕೂಡ ಹರಿಹಾಯ್ದಿದ್ದಾರೆ ಯತ್ನಾಳ್. ಕೇವಲ ಅಂಬೇಡ್ಕರ್ ಅವರ ವಿಚಾರ ಪ್ರಸ್ತಾಪ ಮಾಡಿದ್ದಕ್ಕೆ ಯತ್ನಾಳ್ ವಿರುದ್ಧ ಮಾತ್ರವಲ್ಲ, ಅಜ್ಜಂಪೀರ್ ಖಾದ್ರಿ ವಿರುದ್ಧ ಮಾತ್ರವಲ್ಲ, ಬದಲಾಗಿ ಸಚಿವ ಸತೀಶ್ ಜಾರಕಿಹೊಳಿ ವಿರುದ್ಧ ಕೂಡ ಗರಂ ಆಗಿದ್ದಾರೆ ಬಿಜೆಪಿ ಶಾಸಕ. ಇವರೆಲ್ಲ ಕಳ್ಳರು ಕೂಡಿ ಅಂಬೇಡ್ಕರ್ ಫೋಟೋ ಹಾಕೊಂಡು ಕೆಲವು ಮಂದಿ ಈ ಜಿಲ್ಲಾದಾಗೂ ರಾಜಕೀಯ ಮಾಡ್ತಾರೆ. ಅಂಬೇಡ್ಕರ್ ಸ್ಮಶಾನದಾಗ ಹೋಗಿ ಪೂಜೆ ಮಾಡೋದು ಏನದಾರಲ್ಲ, ಇವ್ರು ಅಂಬೇಡ್ಕರ್ ಮರ್ಯಾದೆ ಕೇಳಿಲಕತ್ತಾರ. ಅಂಬೇಡ್ಕರ್ ಬುಕ್ಕ ಓದ್ಲವ್ರು 1942ದಾಗ ಪಾರ್ಟಿಷನ್ ಆಫ್ ಪಾಕಿಸ್ತಾನ ಭಾಳ ಕ್ಲಿಯರ್ ಬರ್ದಾರ. ಭಾರತ ಪಾಕಿಸ್ತಾನ ಮಾಡೋದಿದ್ರೆ ಅವ್ನು ಅಲ್ಲಿ ಕಳಿಸ್ರತ್ತೆ. ಅದನ್ನು ಮಾಡಲಾರ್ದಕ್ಕೆ ಈಗೆಲ್ಲ ನೋಡ್ರಿ ವಕಫ್ 33 ಲಕ್ಷ ಅಯ್ಯ ಬಾಯಿ ಇಲ್ಲ ನಮ್ಮ ಕನೇರ್ ಮಠ ಸ್ವಾಮಿಗಳು ಹೇಳ್ಯಾರಲ್ಲ, ಅವ್ರು ಹೆಂಗೆ ಹೇಳ್ಯಾರಲ್ಲ ಅವ್ರು ಕನೇರ್ ಮಠ ಸ್ವಾಮಿಗಳು ಹಿಂದೂ ಮುಸ್ಲಿಂ ಬಾಯಿ ಅನ್ನೋದು ಮೆಟ್ಲು ಹೊಡಿಬೇಕಂತ ಅದು ಬರೋಬ್ಬರಿ ಇತ್ತು. ಇವರೆಲ್ಲ ಕಳ್ಳರು ಕೂಡಿ ಅಂಬೇಡ್ಕರ್ ಫೋಟೋ ಹಾಕೊಂಡು ಕೆಲವು ಮಂದಿ ಈ ಜಿಲ್ಲಾದಾಗೂ ರಾಜಕೀಯ ಮಾಡ್ತಾರೆ. ಅಂಬೇಡ್ಕರ್ ಸ್ಮಶಾನದಾಗ ಹೋಗಿ ಪೂಜೆ ಮಾಡೋದು